ಮಾಡೋ ಕೆಲಸ ಎಲ್ಲ ಬಿಟ್ಟು ಸುಮ್ಮನೆ ಅಲ್ಲಿಗೆ ಹೋಗಿ ಈ ತರದ ಆಪರೇಷನ್ ಅದು ಇದು ಅಂತ ಮಾಡ್ತಾ ಇದ್ದೀರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಒಬ್ಬ ಕನ್ನಡಿಗನಾಗಿ ಕರ್ನಾಟಕದಲ್ಲಿ ಯಾವುದೋ ಹೊರಗಿನ ಬಾಂಗ್ಲಾದೇಶದ ನನ್ನ ದೇಶದ ಪ್ರಜೆ ಅಲ್ಲದವನು ಬಂದಿಲ್ಲಿ ನನ್ನ ಉದ್ಯೋಗವನ್ನು ಕಿತ್ಕೊಳ್ತಾನೆ, ನನ್ನ ಅನ್ನ ನೀರನ್ನು ಕಿತ್ಕೊಳ್ತಾನೆ ಅಂತ ಅಂದಾಗ ಅದು ಕೇವಲ ಪುನೀತ್ ಕೆರೆಳಿದ್ ಕಿತ್ಕೊಂಡಿಲ್ಲ. ಯಾಕೆಂದ್ರೆ ನಮ್ಮ ಅಪ್ಪನ ಚೆನ್ನಾಗಿದೆ ಊರಲ್ಲಿ. ಈ ಕೆಲಸವನ್ನು ಮಾಡಕ್ಕೆ ಇಲ್ಲೊಂದು ಗೃಹ ಇಲಾಖೆ ಇದೆ, ಅದಕ್ಕೊಬ್ರು ಸಚಿವರು ಬೇರೆ ಇದ್ದಾರೆ, ಅವರ ಅಂಡರ್ ಅಲ್ಲಿ ಪೊಲೀಸು ಅವರು ಇವರೆಲ್ಲ ಬರ್ತಾರೆ. ಅವರಿಗೆ ಮಾಹಿತಿ ಕೊಟ್ಟು ಅವರಿಂದನೇ ಮಾಡಿಸ್ಬೋದಲ್ಲ? ಪೊಲೀಸ್ನವ್ರಿಗೆ ಏನಾಗಿದೆ, ಒಂದ್ ಆ ಕಡೆಯಿಂದ ಬೈಸ್ಕೋಬೇಕು, ಇನ್ನೊಂದು ನೀವು ಹಿಡ್ಕೊಟ್ಟವ್ರು ನಾವೆಲ್ಲ ಹಿಡ್ಕೊಳ್ಳೋಣ ಅಂತ. ನಾನು ಮಾತಾಡೋದು ಹರಿಯ ನೀರಿಗೆ ಎಲ್ಲಿವರೆಗೂ ಕಟ್ಟೆ ಕಟ್ತೀರಿ? ತುಂಬೋವರೆಗೂ. ತುಂಬಿದ್ಮೇಲೆ ಮತ್ತೆ ನಿಮ್ಮ ಮೇಲೆ ಹರಿಯುತ್ತೆ. ರಾಷ್ಟ್ರ ರಕ್ಷಣಾ ಪಡೆಯಿಂದ ಹಸುಗಳನ್ನ ಅಂದ್ರೆ ಅಕ್ರಮವಾಗಿ ತಗೊಂಡು ಹೋಗ್ತಾರೆ. ಗೋರಕ್ಷಣೆಯ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನಾವು ನೋಡಿದೀವಿ. ಕಂಟೈನರ್ ಅಲ್ಲಿ ಕ್ಲೋಸ್ ಮಾಡ್ತೀವಿ, ಇನ್ ಯಾರಿಗೂ ಕಾಣಲ್ಲ ಅಂತ. ಗೋರಕ್ಷಣೆ ಕಾಣುತ್ತೆ ನಮಗೆ. ನಮ್ಗೆ ಹೋದ ತಕ್ಷಣ ಆ ಗೋವು ಕರೆಯುತ್ತೆ, ಇಲ್ಲಿದ್ದೀವಿ ಬಾ ಅಂತ. ಒಂದು ಮುಸ್ಲಿಂ ಏರಿಯಾ, ಅಹಮದ್ ನಗರ ಅಂತ. ಅರೇ ಅಲ್ಲಿ ಇಲ್ಲಿ ಹೋಗೋದಲ್ಲ ಅಂತ. ನನಗೆ ಬೇಕಾಗಿರೋದು ಅದೇ ಅಲ್ವಾ? ಯಾಕೆಂದ್ರೆ ನಮ್ಮಪ್ಪ ಎಷ್ಟು ಶಕ್ತಿವಂತ ಅಂತ ತೋರಿಸ್ಕೋಬೇಕು ಅಂತ ಆವಾಜ್ ಬಂದಾಗ ನಾನು ಬಿಡೋಲ್ಲ. ಯಾಕೆಂದ್ರೆ ಜೈ ಶ್ರೀರಾಮ್, ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಇನ್ಸೈಡ್ ಟ್ರಶ್. ನಮ್ಮ ಬೆಂಗಳೂರಲ್ಲಿ ಒಂದು ಆಪರೇಷನ್ ಶುರುವಾಗಿದೆಯಲ್ಲ, ಆಪರೇಷನ್ ಬಾಂಗ್ಲಾದೇಶ ಅಂತ. ಅದರ ರೂವಾರಿ ಅಥವಾ ಅದೊಂದು ಆಪರೇಷನ್ಗೆ ಈ ಸಾರ್ವಜನಿಕರಲ್ಲಿ ಒಂದು ಕಿಚ್ಚನ್ನ ಹೆಚ್ಚು ಮಾಡಿದ್ದು ಯಾರು ಅನ್ನೋ ಪ್ರಶ್ನೆಗೆ ನೇರವಾದ ಉತ್ತರ ಸಿಗೋದು ಪುನೀತ್ ಕೆರೆಹಳ್ಳಿ ಅವರು. ಅವರು ಇವತ್ತು ನಮ್ಮ ಇನ್ಸೈಡ್ ಟ್ರಶ್ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಲ್ಲ ಸರ್, ಮಾಡೋ ಕೆಲಸ ಎಲ್ಲ ಬಿಟ್ಟು ಸುಮ್ಮನೆ ಅಲ್ಲಿಗೆ ಹೋಗಿ ಈ ತರದ ಆಪರೇಷನ್ ಅದು ಇದು ಅಂತ ಮಾಡ್ತಾ ಇದ್ದೀರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಮಾಡೋ ಕೆಲಸ ಏನಿದೆ, ಇರೋದೇ ದೇಶ ಸೇವೆ. ದೇಶಕ್ಕಾಗಿ ನಮ್ಮನ್ನು ನಾವು ಅರ್ಪಿಸ್ಕೊಳ್ತೀವಿ ಅಂತ ಬಂದಿದ್ದೀವಿ. ದೇಶಕ್ಕಾಗಿ ಸರ್ವಸ್ವವನ್ನು ಅರ್ಪಿಸಿದವನಿಗೆ ದೇಶ ರಕ್ಷಣೆ ಬಿಟ್ಟು ಮತ್ತೆ ಯಾವ ಕೆಲಸವೂ ಇಲ್ಲ. ಒಬ್ಬ ಕನ್ನಡಿಗನಾಗಿ ಕರ್ನಾಟಕದಲ್ಲಿ ಯಾವುದೋ ಹೊರಗಿನ ಬಾಂಗ್ಲಾದೇಶದ ನನ್ನ ದೇಶದ ಪ್ರಜೆ ಅಲ್ಲದವನು ಬಂದಿಲ್ಲಿ ನನ್ನ ಉದ್ಯೋಗವನ್ನು ಕಿತ್ಕೊಳ್ತಾನೆ, ನನ್ನ ಅನ್ನ ನೀರನ್ನು ಕಿತ್ಕೊಳ್ತಾನೆ ಅಂತ ಅಂದಾಗ ಅದು ಕೇವಲ ಪುನೀತ್ ಕೆರೆಳಿದ್ ಕಿತ್ಕೊಂಡಿಲ್ಲ. ಯಾಕೆಂದ್ರೆ ನಮ್ಮ ಅಪ್ಪನ ಚೆನ್ನಾಗಿದೆ ಊರಲ್ಲಿ. ಕಿತ್ಕೊಂಡಿರೋದು ನಾಡಿನ ಜನರದ್ದು. ಇಲ್ಲಿ ಕಿತ್ಕೊಂಡಿರೋದು ನಾಡಿನ ಜನದ ಕನ್ನಡಿಗರ ಉದ್ಯೋಗವನ್ನು ಕಿತ್ಕೊಂಡಿದ್ದಾರೆ, ಕನ್ನಡಿಗರ ಅನ್ನ ನೀರನ್ನು ಕಿತ್ಕೊಂಡಿದ್ದಾರೆ. ನಾನು ಪ್ರತಿನಿಧಿ ಅಂತ ಕೆಲವು ಜನರು ಅಂತಾರೆ, ಪುನೀತ್ ಕೆರೆಳಿ ಹೋರಾಟಗಾರ ಅಂತ. ಆ ಕೆಲವು ಅನ್ನುವ ಜನರಿಗಾದರೂ ನ್ಯಾಯ ಒದಗಿಸ್ಬೇಕಲ್ಲ. ಹಾಗಾಗಿ ಈ ಆಪರೇಷನ್ ಕೆಲಸ ಆರಂಭ ಮಾಡಿದ್ದೀವಿ. ಆಪರೇಷನ್ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ತುಂಬಾ ಸದ್ದನ್ನ ಮಾಡ್ತಾ ಇದೆ ಆಪರೇಷನ್. ಅಲ್ಲ, ಈಗ ಈ ಕೆಲಸವನ್ನು ಮಾಡಕ್ಕೆ ಇಲ್ಲೊಂದು ಗೃಹ ಇಲಾಖೆ ಇದೆ, ಅದಕ್ಕೊಬ್ರು ಸಚಿವರು ಬೇರೆ ಇದ್ದಾರೆ, ಅವರ ಅಂಡರ್ ಅಲ್ಲಿ ಪೊಲೀಸು ಅವರು ಇವರೆಲ್ಲ ಬರ್ತಾರೆ. ಅವರಿಗೆ ಮಾಹಿತಿ ಕೊಟ್ಟು ಅವರಿಂದನೇ ಮಾಡಿಸ್ಬೋದಲ್ಲ? ನಾಡಿನ ನಾಯಿಗಳು ಕಾಡಿಗೆ ಬಂದಾಗ ಕಾಡಿನ ಸಿಂಹ ಮಾತಾಡೋದು ಸಹಜ. ಆದರೆ ಇಂಥದ್ದೇ ಸಿಂಹ ಮಾತಾಡಬೇಕು ಅಂತ ಏನಿಲ್ಲ. ವಿ ಆರ್ ದ ಫಸ್ಟ್ ಪೊಲೀಸ್. ಎಲ್ಲಿ ತಪ್ಪು ನಡೆಯುತ್ತೋ ಆಗ ವಿ ಆರ್ ದ ಫಸ್ಟ್ ಪೊಲೀಸ್ ಅಂತ ಅಂಬೇಡ್ಕರ್ ಅವರು ನಮ್ಗೆ ಹೇಳ್ಕೊಟ್ಟಿರೋದ್ರಿಂದ, ಮತ್ತು ಸಂವಿಧಾನದಲ್ಲಿ ಎಲ್ಲೇ ಅನ್ಯಾಯ, ಅಕ್ರಮ, ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದ್ರೆ ಈ ದೇಶದ ಪ್ರಶ್ನೆ ಮಾಡ್ಬೋದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದ್ರಿಂದ, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಪರಮೇಶ್ವರ್ ಅವರು ಮರ್ಯಾದೆ ಕೊಡೋದ್ರಿಂದ, ಮತ್ತು ಕಾಂಗ್ರೆಸ್ ಯಾವಾಗಲೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಂತ ಹೇಳ್ಕೊಳ್ಳೋದ್ರಿಂದ ನಾನು ಅಂದ್ಕೊಂಡೆ ನಮ್ಮಪ್ಪ ಹೇಳೋದನ್ನ ನಾನು ಮಾಡಿದ್ರೆ ನನ್ನ ತಮ್ಮ ಬೈಯಲ್ಲ ಅಂತ, ಅಥವಾ ನಮ್ಮಪ್ಪ ಹೇಳೋದನ್ನ ನಾನು ಮಾಡಿದ್ರೆ ನಮ್ಮ ಅಣ್ಣ ಬೈಯಲ್ಲ ಅಂತ. ಯಾಕೆಂದ್ರೆ ಅಪ್ಪ ಹೇಳಿದ್ನೇ ತಾನೇ ನಾನು ಮಾಡ್ತಾ ಇರೋದು. ಹಾಗಾಗಿ ಈ ದೇಶದ ಸಂವಿಧಾನವನ್ನು ಬರೆದಂಥ ಅಥವಾ ಸಂವಿಧಾನದಕ್ಕೆ ಕೊಡುಗೆ ಕೊಟ್ಟು ಸಂವಿಧಾನ ಶಿಲ್ಪಿ ಅಂದ್ಕೊಂಡಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಕೆಲಸವನ್ನು ಪುನೀತ್ ಕೆರೆಳಿ ಮಾಡಿದ್ರೆ ಅವ್ರು ವಿರೋಧಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಪ್ಪ ಹೇಳಿದ ಕೆಲಸ ನಾನು ಮಾಡಿದ್ರೆ ನನ್ನ ತಮ್ಮ ವಿರೋಧಿಸಲ್ಲ. ಪಕ್ಕದ ಮನೆಯವ್ರು ಹೇಳಿದ್ ಮಾಡಿದ್ರೆ ನಾನು ವಿರೋಧಿಸೋದು ಸಹಜ. ನಾನೇ ಮಾಡಿರೋ ಕೆಲಸವನ್ನು ಅವ್ರು ವಿರೋಧಿಸಿದ್ರೆ ಈಗ ಅವ್ರು ಯಾರು ಅನ್ನೋ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಅದನ್ನು ಅವ್ರು ಯೋಚನೆ ಮಾಡಬೇಕು. ಈ ದೇಶದ ಪ್ರಜೆ ಅಲ್ಲದವನನ್ನು ಪ್ರಶ್ನೆ ಮಾಡೋದು, ಅವನನ್ನು ಹೊರ ಹಾಕಲಿಕ್ಕೆ ಸಹಾಯ ಮಾಡೋದು ನಾವು ಪೊಲೀಸ್ನವ್ರಿಗೆ ಮಾಡ್ತಿರ್ತಕ್ಕಂಥ ಸಹಾಯ. ನಮಗೇನು ಅಪ್ರಿಷಿಯೇಟ್ ಕೊಡಿ ಅಂತ ಕೇಳಿಲ್ಲ ನಾವು. ನೀವೇನಾದರೂ ಕೊಟ್ಟರು ನಾವು ಇಸ್ಕೊಳ್ಳೋದಿಲ್ಲ, ಅದನ್ನು ದೇಶಕ್ಕಾಗೆ ಕೊಡ್ತೀವಿ. ನಮಗೇನು ಬೇಡ, ನೀವು ಕೊಡಲ್ಲ ಅಂತ ಗೊತ್ತು. ಬಟ್ ನೀವು ಕೊಟ್ಟಿರೋ ಸ್ಟಾರ್ಗಳು ಹೆಗ್ಲಿಕ್ಕೆ ಹಾಕ್ಕೊಂಡೇವಿ. ಅಲ್ಲ, ಈಗಾಗಲೇ ಈ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಒಂಥರ ಭಾವನೆ ಉಂಟ ಇದ್ದಂಗೆ, ತುಂಬಾ ಪರಿಚಯ. ನಿಮ್ಮ ಪ್ರತಿಯೊಂದು ಹೆಜ್ಜೆಗೆ ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲ ಬೇಲಿ ಹಾಕಕ್ಕೆ ನೋಡಿದ್ದಾರೆ, ಕಡಿವಾಣಗಳನ್ನ ಹಾಕಿದ್ದಾರೆ, ನಿಮ್ಮ ಸಾಮಾಜಿಕ ಜಾಲತಾಣದ ಮೇಲೂ ನಿರ್ಬಂಧ ಹಾಕಿದ್ದಾರೆ. ಆದ್ರೂ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಈ ಸರ್ಕಾರದ ಕಡೆಯಿಂದ, ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಗುಡ್ ಮಾರ್ನಿಂಗ್ ಕಾಲ್ಗಳು ಏನಾದ್ರು ಬರ್ತಾವ? ಕಾಲೇನು ಡೈಲಿ ವಾಟ್ಸಪ್ ಚಾಟ್ ಮಾಡ್ತಾನೆ ಇರ್ತೀವಿ ನಾವು ಮತ್ತು ಅವರೆಲ್ಲ.
ಅವರಿಗೆ ಬೇಜಾರಾಗಿರೋದೇನಂದ್ರೆ ನೀನೇನೋ ಹಿಡಿದು ತಂದು ಕೊಡ್ತೀಯ, ನಾವೆಲ್ಲಿ ಇಟ್ಕೊಳ್ಳೋಣ ಅಂತ. ಪಾಪ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಪುನೀತ್ ಕೆರೆಯಲ್ಲಿ ಹಿಡಿದ್ರೆ ಅಲ್ಲಿ ಮ್ಯಾಲಿಂದ ಸರ್ಕಾರದವರು ಸಚಿವರು ಫೋನ್ ಮಾಡಿ ನೀವಿಲ್ವೇನ್ರಿ, ಯಾಕ್ರಿ ಅವ್ನ ಕೈಲಿ ಹಿಡಿಸ್ತೀರಾ ಅಂತಾರೆ. ನಾವು ಹಿಡ್ದಾದ್ಮೇಲೆ ಒಂದು ಸರ್ಕಾರದವ್ರ ಕೈಲಿ ಬಯಸ್ಕೋಬೇಕು ಪುನೀತ್ ಕೆರೆಹಳ್ಳಿ ಯಾರು ಅಂತ. ಮತ್ತು ಇನ್ನು ಉಳಿದವರೆಲ್ಲ ಹೇಳ್ತಾರೆ ಈ ವಿರೋಧಿಗಳು ಅವನಿಗೊಂದು ಕಾಕಿ ಸೈಟ್ ಕೊಟ್ಬಿಟ್ರಪ್ಪ ತೆಗಿ, ಅವನೇ ಮಾಡ್ಕೊಂಡು ನೀವು ಮಾಡ್ತಿಲ್ಲ ಅಂತ. ಪೊಲೀಸ್ನವ್ರಿಗೆ ಏನಾಗಿದೆ, ಒಂದು ಆ ಕಡೆಯಿಂದ ಬಯಸ್ಕೋಬೇಕು, ಇನ್ನೊಂದು ನೀವು ಹಿಡ್ಕೊಟ್ಟವ್ರು ನಾವೆಲ್ಲ ಹಿಡ್ಕೊಳ್ಳೋಣ ಅಂತ ಪರಿಸ್ಥಿತಿ. ಈ ರಾಜ್ಯ ಸರ್ಕಾರ ವ್ಯಂಗ್ಯ ಇರಬಹುದು, ಅದು ಎರಡನೇ ಮಾತು. ವಾಸ್ತವ ಸತ್ಯ ಏನು ಅಂತ ಅಂದ್ರೆ, ಅಕಸ್ಮಾತ್ ಬಾಂಗ್ಲಾ ವಲಸಿಗರು ಸಿಕ್ಕಿದ್ರೆ ಅವ್ರನ್ನ ಎಲ್ಲಿ ಇಡಬೇಕು ಅನ್ನೋದಕ್ಕೊಂದು ವ್ಯವಸ್ಥೆ ಇಲ್ಲ ಅಂತ. ಇಷ್ಟು ಗಂಭೀರವಾದ ಯೋಚನೆ ನೋಡಿ ಅಜಿತ್ ಅವರೇ. ಇಲ್ಲಿ ಸಿಕ್ತಿದ್ದಾರೆ, ಇವಾಗ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ 80 ಜನ ಸಿಕ್ಕಿದ್ದಾರೆ. ಎಲ್ಲಿ ಇಡ್ತೀರಿ ಅವ್ರನ್ನ? ಏನ್ ಮಾಡ್ಬೇಕು ಅವರಿಗೆ? ವ್ಯವಸ್ಥೆ ಏನು ಇಲ್ಲ. ಅಂದ್ರೆ ಇಂಥ ಒಂದು ಗಂಭೀರ ವಿಚಾರದಲ್ಲಿ ನೀವು ಮಾತಾಡಲ್ಲ. ಎಲ್ಲೋ ಇದು ಸಿಕ್ತು ಚಂಬಲ್ಲಿ, ನಿಧಿ ಸಿಕ್ತು ಅಂದ್ರೆ ಓಡೋಗ್ತೀರಾ. ಅಂದ್ರೆ ನಿಮ್ ಕಾನ್ಸಂಟ್ರೇಷನ್ ಎಲ್ಲಿದೆ ಅಂತ. ಎಲ್ಲೋ ನಿಧಿ ಬೇಕು ನಿಮಗೆ, ಎಲ್ಲೋ ಹಣ ಬೇಕು ನಿಮಗೆ, ಭದ್ರತೆ ಬೇಕಿಲ್ಲ ಅಂತ. ಹಾಗಾಗಿ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ಸರ್ಕಾರ ಈ ಕಡೆ ಚಿಂತನೆ ಮಾಡಬೇಕು. ನನಗೆ ಗುಡ್ ಮಾರ್ನಿಂಗ್ ಕಾಲ್ ಮಾಡಿ ಏನು ಪ್ರಯೋಜನ? ನನ್ನ ಕೆಲಸ ನಿಲ್ಸಕ್ಕಾಯ್ತದ? ನಾನು ಮಾತಾಡೋದು ಹರಿಯ ನೀರಿಗೆ ಎಲ್ಲಿವರೆಗೂ ಕಟ್ಟೆ ಕಟ್ತೀರಿ? ತುಂಬೋವರೆಗೂ. ತುಂಬಿದ್ಮೇಲೆ ಮತ್ತೆ ನಿಮ್ಮ ಮೇಲೆ ಹರಿಯುತ್ತೆ, ಇಲ್ವಾ ಎಲ್ಲೋ ಬೇರೆ ಜಾಗ ಮಾಡ್ಕೊಂಡು ಹರಿಯುತ್ತೆ. ನೀವು ಪುನೀತ್ ಕೆರೆಹಳ್ಳಿ ನಿರ್ಬಂಧಿಸಿ, ಅಥವಾ ಪುನೀತ್ ಕೆರೆಹಳ್ಳಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿ, ಅಥವಾ ಪುನೀತ್ ಕೆರೆಹಳ್ಳಿಗೆ ಏನೋ ಮಾಡ್ಕೊಂಡು ಕೂತ್ಕೊಂಡು FIR ಹಾಕೊಂಡು, ನೋ ಯೂಸ್. ಅದರಿಂದ ಸಾಧ್ಯ ಇಲ್ಲ. ಜೈಲಲ್ಲಿ ಎಷ್ಟು ದಿನ ಇಡ್ತೀರಿ? ಆಚೆ ಬಂದರೆ ಮತ್ತೆ ಹೋರಾಟ ಮಾಡ್ತೀನಿ, ಮತ್ತೆ ತಗೊಂಡೋಗಿ ಜೈಲಲ್ಲಿ ಇಡ್ತೀರಿ. ಅದು ನನಗೊಂಥರ ಆಗಾಗ ಹೋಗಿ ಬರುವ ಮನೆ ಬರೋದು. ಪಾಪ ಒಳಗಿರೋರು ಬೇಜಾರು ಮಾಡ್ಕೊಂತಾರೆ. ಅಲ್ಲೊಂದು ಹೋರಾಟ ಇರುತ್ತಲ್ಲ, ಬರ್ಲಿಲ್ಲ ನಮಗೆ ನ್ಯಾಯ ಕೊಡ್ಸಕ್ಕೆ ಯಾರು ಅಂತ. ಅದ್ರ ಜೊತೆಗೆ ಈಗ ಪುನೀತ್ ಕೆರೆಹಳ್ಳಿ ಅವರಿಗೆ ಹಾಗೂ ರಾಷ್ಟ್ರ ರಕ್ಷಣಾ ಪಡೆಗೆ ಈ ಬಾಂಗ್ಲಾದೇಶದವರು ಅವರು ಅಂತ ಹೇಗೆ ಗೊತ್ತಾಗುತ್ತೆ? ಮಾಹಿತಿ ಇದೆ, ಇಂಟೆಲಿಜೆನ್ಸ್ ಇದೆ. ನಮ್ದು ನೋಡಿ, ದೇಶದ ರಕ್ಷಣೆಗಾಗಿ ನಾವು ನಿಂತ್ಕೊಂಡಾಗ ನಮ್ದೇ ಆದಂತ ಒಂದು ನೆಟ್ವರ್ಕ್ ಇರುತ್ತೆ, ಇಂಟೆಲಿಜೆನ್ಸ್ ಇರುತ್ತೆ, ನಮ್ದೇ ಆದಂತ ಒಂದು ವಿಂಗ್ ಇರುತ್ತೆ. ಕೆಲಸ ಮಾಡ್ತೀವಿ ನಾವು ನೋಡಿ. ಈ ಗೌರ್ಮೆಂಟ್ ಸಂಬಳ ತಿಂದ್ಬಿಟ್ರೆ ಬೇಜಾರಾಗ್ಬಿಡುತ್ತೆ, ಜಡ ಬಂದ್ಬಿಡುತ್ತೆ ಮೈ. ಈ ಸಾರ್ವಜನಿಕರು ದುಡ್ಡಿದೆಯಲ್ಲ, ಜಡ ಬಂದ್ಬಿಡುತ್ತೆ. ಗೌರ್ಮೆಂಟ್ ಪೇಮೆಂಟ್ ತಂದ ತಕ್ಷಣ ನಾವು ನಿದ್ದೆ ಮಾಡಬೇಕು. ಈಗ ತಲೆ ಮೇಲೆ ಒಂದು ಕ್ಯಾಪು, ಹೆಗ್ಲ ಮೇಲೆ ಒಂದು ಸ್ಟಾರ್ ಕೊಟ್ಟರೆ ನಾವು ನಿದ್ದೆ ಮಾಡಬೇಕು. ನಮ್ಗೆ ಯಾಕೆ ಅದ್ರ ಅಗತ್ಯ? ಎಲ್ಲರೂ ಮರಳು ಗಾಡಿ ಹೋದ್ರೆ ಹಿಡಿಬೇಕು, ದುಡ್ಡು ಮಾಡಬೇಕು. ಯಾವನಾದ್ರು ಸೈಟು ಜಗಳ ಮಾಡ್ಕೊಂಡ್ರೆ ಸೆಟಲ್ಮೆಂಟ್ ಮಾಡಬೇಕು, ದುಡ್ಡು ಮಾಡಬೇಕು. ಏನೋ ಬಿಳಿ ಬಟ್ಟೆ ಹಾಕೊಂಡು ಬಂದರೆ ಒಂದು ಸೆಕ್ಯೂರಿಟಿ ಕೊಡಬೇಕು, ಇಲ್ಲ ಸಿಗ್ನಲ್ ಫ್ರೀ ಮಾಡ್ಕೊಂಡು ವಯ 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 ಅಂತ ಅವ್ರು ಹಿಂದೆ ಹೋಗಬೇಕು. ಜಡ ಬಂದ್ಬಿಟ್ಟಿರುತ್ತೆ. ಈಗ ನಮಗೆ ಅಂಥದ್ದು ಯಾವುದು ಇಲ್ಲದೆ ಇರೋದ್ರಿಂದ ಜಡ ಬಂದಿಲ್ಲ. ನಮಗೆ ಕೆಲಸ ಮಾಡಬೇಕು ಅಂತ ಹುಮ್ಮಸ್ ಜಾಸ್ತಿ. ಯಾಕೆಂದ್ರೆ ನಮ್ಮ ಮೇಲೆ ಸ್ಟಾರು ಇಲ್ಲ, ತಲೆ ಮೇಲೆ ಒಂದು ನೀಲಿ ಟೋಪಿನೂ ಕೊಟ್ಟಿಲ್ಲ ಈಗ ನಮ್ಗೆ ಯಾರು. ಕೆಲಸ ಮಾಡ್ತಾ ಇರೋ ಅಂದ್ರೆ ಚಾಲ್ತಿಯಲ್ಲಿರೋ ಕಬ್ಬಣ ತುಕ್ಕು ಹಿಡಿಯಲ್ಲ. ಹಂಗಾಗಿ ನಮಗೇನಾಗುತ್ತೆ, ಮಾಹಿತಿ ಬರುತ್ತೆ. ಪಾಪ ಜನರಿಗೂ ಗೊತ್ತಿದೆ, ಅವ್ರಿಗೆ ಕೊಟ್ಟು ವೇಸ್ಟು ನಿಮಗೆ ಕೊಡ್ತೀವಿ ಅಂತ. ಒಂದು ಪಬ್ಲಿಕ್ ಕೊಡ್ತಾರೆ. ಈಗ ಅಕ್ಕಪಕ್ಕದ ಮನೇಲಿ ಯಾರು ಇರೋದಿಲ್ವಾ? ಇರ್ತಾರೆ. ಅವ್ರು ನಿಮಗೆ ಫೋನ್ ಮಾಡ್ತಿಲ್ಲ, ನಮಗೆ ಫೋನ್ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಅವ್ರಿಗೆ ಫೋನ್ ಮಾಡಿದ್ರೆ ನಮ್ಮನ್ನ ಎತ್ತಾಕೊಂಡು ಹೋಗ್ತಾರೆ, ಯಾಕೆ ಫೋನ್ ಮಾಡಿದೆ ಅಂತ. ಇವನಿಗೆ ಫೋನ್ ಮಾಡಿದ್ರೆ ಕನಿಷ್ಠ ಬಂದು ಅವ್ರನ್ನ ಎತ್ತಾಕೊಂಡು ಹೋಗ್ತಾನೆ ಅಂತ. ಜನರ ನಂಬಿಕೆಯನ್ನು ನೀವು ಗಳಿಸಿಲ್ಲ, ನಾವು ಗಳಿಸಿದೀವಿ. ನೀವು ಅದಕ್ಕೊಬ್ಬ ಇಂಟೆಲಿಜೆನ್ಸ್ನ ರೆಡಿ ಮಾಡಿ ಅವನನ್ನು ಅಲ್ಲಿಗೆ ಕಳಿಸಿ ಅವೆಲ್ಲ ಅಗತ್ಯ ಇಲ್ಲ ರೀ. ನೀವು ಸಮಾಜದಲ್ಲಿ ನಂಬಿಕೆ ಬೆಳೆಸ್ಕೊಳ್ಳಿ. ಇವ್ರಿಗೆ ಮಾಹಿತಿ ಕೊಟ್ಟರೆ ಅವರು ಮಾಡ್ತಾರಪ್ಪ, ಬಾಂಗ್ಲಾದವ್ರನ್ನ ಆಚೆ ಕಳಿಸ್ತಾರಪ್ಪ, ಆ ನಂಬಿಕೆ ಬೆಳೆಸ್ಕೊಳ್ರಿ. ನಿಮಗೆ ಬರುತ್ತೆ, ನನಗೆ ಬರೋ ಫೋನ್ಸು, ನನಗೆ ಬರೋ ಇನ್ಫಾರ್ಮೇಷನ್ ನಿಮಗೆ ಬರೋಕ್ಕೆ ಶುರುವಾಗುತ್ತೆ. ನೀವು ಆ ನಂಬಿಕೆನೇ ಬೆಳೆಸ್ಕೊಳ್ಳಿಲ್ಲ ಅಂದಾಗ ನಿಮಗೆ ಅಲ್ಲಿಂದ ಇನ್ಫಾರ್ಮೇಷನ್ ಬರುತ್ತೆ. ಮತ್ತು ನಮ್ಮದು ಟೀಮ್ ಚೆನ್ನಾಗಿದೆ, ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ. ಅದ್ರ ಮೇಲೆ ನಮಗೆ ಎಲ್ಲೆಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಇವತ್ತಿಗೂ ಇದೆ. ಕೆಲವು ಕಡೆ ನಮಗೆ ಹೋಗೋ ಇನ್ನೂ ಶಕ್ತಿ ಜನ ಕೊಟ್ಟಿಲ್ಲ. ನಮಗೆ ಜನ ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ಅಷ್ಟು ಕೆಲಸ ಮಾಡ್ತಿದ್ವಿ. ನಮಗೆ ಇನ್ನೂ ಕೆಲಸ ಮಾಡೋ ಶಕ್ತಿಯನ್ನು ಈ ನಾಡಿನ ಜನ ಕೊಟ್ಟಿದ್ದೆ ಆದರೆ ನಮ್ಮ ಹತ್ರ ಇನ್ನೂ ದೊಡ್ಡ ಮಟ್ಟದ್ದು ಹೋಗಿ ಮಾಡುವಷ್ಟು ಮಾಹಿತಿ ಇದೆ. ನಾನು ಈಗಲೂ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಗೃಹ ಮಂತ್ರಿಗಳಿಗೆ ಬೇಕಾದರೆ ಪುನೀತ್ ಕೆರೆಹಳ್ಳಿನ ಕರೆಸಿ ಕೂರಿಸಿ ನಾನೇನು ಶುಗರ್ ತಗೊಳ್ಳಲ್ಲ, ಸಂಕಲ್ಪ ಇದೆ ಸಿಹಿ ತಗೊಳ್ಳಲ್ಲ ಅಂತ. ನಂದೊಂದು ಕಾರ್ಯಕ್ಕೋಸ್ಕರ ಸಂಕಲ್ಪ ಮಾಡಿ ಇಟ್ಟಿದ್ದೀನಿ. ಹಂಗಾಗಿ ಸಿಹಿ ತಗೊಳ್ಳಲ್ಲ, ಏನೋ ಒಂದು ಬ್ಲ್ಯಾಕ್ ಕಾಫಿ ಕೊಟ್ಟು ಪುನೀತ್ ಬನ್ನಿ, ನಿಮ್ಗೆ ಎಲ್ಲೆಲ್ಲಿ ಮಾಹಿತಿ ಇದೆ, ಎಲ್ಲೆಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಾನೇ ಕರ್ಕೊಂಡೋಗಿ ತೋರಿಸ್ತೀನಪ್ಪ. ಮಾಹಿತಿ ಅಲ್ವಾ, ನಾನೇ ಕೊಡ್ತೀನಿ. ನಿಮಗೆ ಈಗ ಹೇಳ್ತಾರಲ್ಲ, ಈ ಸಾರ್ವಜನಿಕ ಸಹಕಾರ ಅನ್ನೋದು ತುಂಬಾ ಬೇಕಾಗುತ್ತೆ ಅಂತ. ಸೊ ಸಾರ್ವಜನಿಕರಾಗಿ, ಜನಸಾಮಾನ್ಯರಾಗಿ ಅವರೇ ಹೇಳ್ತಿದ್ದಾರೆ, ಮುಂದೆ ಒಂದು ಮಾಹಿತಿ ಕೊಡ್ತೀವಿ, ಕರ್ಕೊಂಡು ಹೋಗಿ ಅಂತ. ವಿಂಗ್ ಮಾಡಿ ಅಕ್ರಮ ಬಾಂಗ್ಲಾ ವಲಸಿಗರೇನು ಎಲ್ಲ ಧರ್ಮಸ್ಥಳಕ್ಕೆ ನೀವು SIT ಮಾಡ್ತೀರಿ. ಧರ್ಮಸ್ಥಳಕ್ಕೆ SIT ಮಾಡೋಕ್ಕಾಗುತ್ತೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡೋಕ್ಕಾಗುತ್ತೆ. ನನ್ನ ಕರ್ನಾಟಕದ ರಕ್ಷಣೆ ಮಾಡಲಿಕ್ಕೆ, ಕನ್ನಡಿಗರನ್ನ ರಕ್ಷಣೆ ಮಾಡಲಿಕ್ಕೆ, ಭಾಷಾ ರಕ್ಷಣೆಗೆ, ಸಂಸ್ಕೃತಿ ರಕ್ಷಣೆಗೆ, ಸಂಸ್ಕಾರದ ರಕ್ಷಣೆಗೆ ನೀವು ಯಾಕೆ SIT ಮಾಡಬಾರ್ದು? ಧರ್ಮಸ್ಥಳದ ವಿರುದ್ಧ ಆದರೆ ಇಮಿಡಿಯೇಟ್ SIT ಮಾಡೋದಂತ ನಮ್ಮ ಗೃಹ ಮಂತ್ರಿಗಳಿಗೆ ಯಾಕೆ ಬಾಂಗ್ಲಾದೊಂದು SIT ಮಾಡಿ ಒಂದು ಅಲ್ಲಿ ಕಾಲ್ ಮಾಡಿ ಒಂದು
ಕಾಲ್ ಲೈನ್ ಮಾಡಿದ್ರು ಅನ್ಸುತ್ತೆ, ಹೆಲ್ಪ್ ಲೈನ್. ಹೌದೌದೌದು. ಧರ್ಮಸ್ಥಳದ ವಿರುದ್ಧ ಯಾರಾದ್ರೂ ಏನಾದ್ರೂ ದೂರು ಕೊಡ್ಬೇಕು ಅಂತ ಅಂದ್ರೆ ಯಾಕೆ ಬಾಂಗ್ಲಾದ SIT ಮಾಡ್ರಪ್ಪ, ಒಂದು ಕಾಲ್ ಸೆಂಟರ್ ಮಾಡಿ, ಒಂದು ಕಾಲ್ ಅಲ್ಲೇ ನಿಮಗೆ ಬಾಂಗ್ಲಾದವ್ರು ಅನುಮಾನ ಇದ್ರು ಫೋನ್ ಮಾಡಿ ಅಂತ ನಂಬರ್ ಕೊಡಿ ನೋಡಿ. ಆಗ ನನಗೆ ಬರೋ ಫೋನ್ ತಪ್ಪುತ್ತೆ, ನಿಮಗೆ ಬರೋಕ್ಕೆ ಶುರು ಆಗುತ್ತೆ. ಪುನೀತ್ ಕೆರೆಯಲ್ಲಿ ಕಾರ್ಯಾಚರಣೆ ಮಾಡಬಾರ್ದು ಅಂದ್ರೆ ಆ ಕಾರ್ಯಾಚರಣೆ ನೀವು ಮಾಡಬೇಕು. ಕರೆಕ್ಟ್. ನೀವು ಮಾಡಿದ್ರೆ ನಮಗೆ ಅಗತ್ಯ ಇಲ್ಲ. ನಮ್ಮ ಹಿಂದೆ ತುಂಬ ದೊಡ್ಡ ತಂಡ ಇದೆ, ಕೆಲಸ ಮಾಡುತ್ತೆ, ದೊಡ್ಡ ದೊಡ್ಡವ್ರು ಇದ್ದಾರೆ, ಡಾಕ್ಟರ್ ಜಿ ಅಂತವ್ರು ಇದ್ದಾರೆ ನೋಡಿ. ಅಫಿಷಿಯಲ್ಸ್, ತುಂಬ ಅಫಿಷಿಯಲ್ಸ್ ಈ ಕೆಲಸಕ್ಕೆ ಇಳಿದಿದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಾಗಿದೆ ಭವಿಷ್ಯ, ನಮ್ಮ ಭವಿಷ್ಯ ಏನಾಗ್ತಿದೆ ಅಂತ ಗೊತ್ತಾಗಿದೆ, ಕೆಲಸಕ್ಕೆ ಇಳಿದಿದ್ದಾರೆ. ಯಾರೇನಾದ್ರು ಅಂದ್ಕೊಳ್ಳಿ, ನಾವು ಮಾಡ್ತಾನೆ ಇರ್ತೀವಿ. ಸರ್ಕಾರಕ್ಕೆ ಬಿಟ್ಟಿದ್ದು. ನಾನೆಂತೂ ಹೇಳಿದ್ದೀನಪ್ಪ, ಏನು ಒಂದು ಬ್ಲ್ಯಾಕ್ ಕಾಫಿಗೆ ದುಡ್ಡಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಹಾಗೆ ಅವರು ಹೇಳಿ ಕೇಳಿ ಅಂದ್ರೆ ಭಾರತದಲ್ಲಾಗ್ಲಿ ಕರ್ನಾಟಕದಲ್ಲೇ ಅಬ್ಬೆಪಾಯಿಗಳು, ಬೇನಾಮಿಗಳೇ, ಅವ್ರ ಏರಿಯಾ ತುಂಬಾ ಡೇಂಜರಸ್ ಅಂತ ಅಲ್ಲಿ ಹೋದ್ರೇನೆ ಒಂದು ಫೀಲ್ ಆಗುತ್ತೆ. ನಿಮ್ಮ ಕಾರ್ಯಾಚರಣೆಗಳಲ್ಲಿ ಆಪರೇಷನ್ ಬಾಂಗ್ಲಾದೇಶಕ್ಕೆ ಏನು ಇದು ಮಾಡಿದ್ರಲ್ಲ, ಅಲ್ಲಿ ಹೋದಾಗ ಅಪಾಯಗಳು ಎದುರಾಗಿದ್ವಾ? ಅಪಾಯಗಳು ತುಂಬಾ ಅಂದ್ರೆ ತುಂಬಾ. ಹೇಗೆ ಅಂತ ಅಂದ್ರೆ ಫಸ್ಟ್ ನಾವು ಎಂಟ್ರಿ ಆದ ತಕ್ಷಣ ಒಂದು ಮಸೀದಿ ಇರುತ್ತೆ, ಮಸೀದಿಯಲ್ಲಿ ರಸ್ತೆ ಇರುತ್ತೆ. ರಸ್ತೆಯಲ್ಲಿ 2 ವೀಲರ್ ಬಿಟ್ಟು 4 ವೀಲರ್ ಕೆಳಗೆ ಹೋಗೋಕ್ಕಾಗಲ್ಲ. ಯಾಕೆ ಅಂತ ಅಂದ್ರೆ ಅಲ್ಲಿ ಪೈಪ್ಗಳನ್ನು ಹಾಕಿರ್ತಾರೆ. ಅಲ್ಲಿ 2 ವೀಲರ್ ಮಾತ್ರ ಪಾಸ್ ಆಗುತ್ತೆ, 4 ವೀಲರ್ ಪಾಸ್ ಆಗಲ್ಲ. 4 ವೀಲರ್ ಪಾಸ್ ಆಗಬೇಕು ಅಂದ್ರೆ ಹಿಡಿದು ಓಪನ್ ಮಾಡಬೇಕಾಗಿ ಬರುತ್ತೆ. ಅಂಥ ರಸ್ತೆಗಳು ಕೂಡ ನಾವು ಹೋಗಿದ್ದೀವಿ ಒಳಗಡೆ. ಅಲ್ಲಿ ಹೋದ ತಕ್ಷಣ ಎಲ್ಲರೂ ಏನೋ ಈ ಏನಾಗುತ್ತೆ ಅಂದರೆ ಕೆಲವು ಬೇರೆ ದೇಶದ ವ್ಯಕ್ತಿಗಳು ಬೇರೆ ಕಡೆ ನಮ್ಮ ಊರಲ್ಲಿ ನಡ್ಕೊಂಬಂದ್ರೆ ಹಿಂಗೆ ನೋಡ್ತೀವಲ್ಲ, ಹಂಗೆ ನೋಡ್ತಾರೆ. ನಮ್ಮನ್ನು ನೋಡಿದ ತಕ್ಷಣ ಎಲ್ಲರೂ ಓಡೋಗ್ತಾರೆ, ಒಳಗೆ ಸೇರ್ಕೊಳ್ತಾರೆ. ಅಂದರೆ ನಾನು ಹೇಳ್ತಿದ್ದೀನಲ್ಲ, ಕೆಲವು ಏರಿಯಾಗಳಿಗೆ ನಿಮ್ಮ ಕೈಲಿ ಬರೋಕ್ಕಾಗಲ್ಲ ಅಂತ. ಈ ಹಿಂದೆ ಕೂಡ ಹೇಳಿದ್ದೆ, ಗೋವಿನ ವಿಚಾರದಲ್ಲಿ ಕೂಡ ಹೇಳಿದ್ದೆ. ಎಷ್ಟು ಜನ ಬರ್ತೀರಿ ಬನ್ನಿ ನನ್ನ ಜೊತೆಗೆ, ನಾನು ತೋರಿಸ್ತೀನಿ. ಅಕ್ರಮವಾಗಿರುವಂಥದ್ದು, ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಡೇಂಜರ್ನ ಮೈ ಮೇಲೆ ಎಳ್ಕೊಂಡಿದ್ದೀವಿ. ಯಾರಿಗಾಗಿ, ಯಾಕಾಗಿ? ನಾನೇನು ಎಳ್ಕೊಂಡಿದ್ದೀನಿ ಅಂತ ನಿಮಗೆ ಕಾಣಿಸ್ತಿದೆ. ಅಪಾರ್ಟ್ಮೆಂಟ್ನಲ್ಲಿ ಚೆನ್ನಾಗಿದ್ದೀವಿ ಅಂದ್ಕೊಂಡವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಿಮ್ಮ ಮನೆ ಕೆಲ್ಸಕ್ಕೆ ಬರ್ತಿರೋರು ಯಾರು ಅಂತ ಕರೆಕ್ಟಾಗಿ ಚೆಕ್ ಮಾಡಿದ್ದೀರೇನು? ಹಾಲ್ ಮಾರೋನು ಯಾರು, ಪೇಪರ್ ಹಾಕೊಂಡು ನಿಮಗೆ ಪೇಪರ್ ಬಂದರೆ ಖುಷಿ, ಆಗ್ತಿರೋನು ಯಾರು ಅನ್ನೋ ವಿಚಾರ ಬೇಡ ನಿಮಗೆ. ಅದು ಬೇಕಾಗಿಲ್ಲ ಅನ್ಸ್ಬಿಟ್ಟಿದೆ. ತರಕಾರಿ ತಗೊಂಡ್ರು ಸಾಕು, ಮಾರ್ತಿರೋನು ಯಾರು ಗೊತ್ತಿಲ್ಲ. ನೀವು ನೆಮ್ಮದಿ ಅಂದ್ಕೊಂಡಿದ್ದೀರಾ. ನಿಮ್ಮ ಮನೆಗೆ ಬರ್ತಾ ಇರ್ತಕ್ಕಂಥ ಪ್ರತಿ ವಸ್ತುವಿನಿಂದ ಒಂದು ಕರಾಳವಾದ ಕೈ ಇದೆ ಅನ್ನೋದನ್ನ ಮರ್ತಿದ್ದೀರಿ. ನೀವು ಅನ್ಕೊಂಡಿದ್ದೀರಿ ನಾವು ನೆಮ್ಮದಿಗಿದ್ದೀವಿ ಅಂತ. ಸೈನಿಕರು ಯುದ್ಧ ಮಾಡಬೇಕಾದ್ರೆ ಆ ದೇಶದ ಪ್ರಜೆಗಳು ನಾವು ನೆಮ್ಮದಿಗಿದ್ದೀವಿ, ನಮಗೇನಿದ್ರ ಅಗತ್ಯ ಇಲ್ಲ ಅನ್ಕೋಬೇಡಿ. ಅಲ್ಲೇನಾದ್ರು ಸೈನಿಕರು ಸೋತಿದ್ದೆ ಆದರೆ ಅವನಿಗೆ ವೀರಮರಣ, ನಿಮಗೆ ಭವಿಷ್ಯವೇ ನರಕ. ಯುದ್ಧ ಭೂಮಿಯಲ್ಲಿ ನಾವಿದ್ದೀವಿ ಅಂತ ಹೇಳಿ ಅದು ಅವ್ರು ತಗೊಳ್ಳೋ ರಿಸ್ಕ್ ಅನ್ಕೋಬೇಡಿ. ನೀವು ನೆಮ್ಮದಿಯಾಗಿದ್ದೀರಿ ಅಂತ ಅಂದರೆ ನಾವೇನಾದರೂ ಸೋತ್ರೆ, ಇಲ್ಲಿ ಯಾರು ಫ್ರಂಟ್ ಲೈನ್ ವಾರಿಯರ್ಸ್ ಇದ್ದಾರೆ, ನಾವೇನಾದರೂ ಸೋತ್ರೆ ಇದರಲ್ಲಿ, ಅಥವಾ ನಾವು ಈ ಕಾರ್ಯಾಚರಣೆ ಮಾಡಲಿಲ್ಲ, ನಾನೇನು ತಾತ್ಪರ್ಯ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವುಗಳು ಈ ರಿಸ್ಕ್ನ ತೊಗೊಂಡು ನಾವು ಹೋರಾಟ ಮಾಡಲಿಲ್ಲ ಅಂದರೆ ನನಗೇನು ಇಲ್ಲ ನಷ್ಟ. ಇಲ್ಲಿರೋ ಪ್ರತಿ ಒಬ್ಬನಿಗೂ ಕೂಡ. ಬಾಂಗ್ಲಾದಿಂದ ಇಲ್ಲಿಗೆ ಯಾಕೆ ಬರ್ತಾರೆ ಅಜಿತ್ ಅವರು, ಯಾಕೆ ಬರ್ತಿದ್ದಾರೆ ಅಂತ ಅಂದರೆ ಅಲ್ಲಿ ಊಟಕ್ಕೆ ಕೂಡ ಇಲ್ಲ. ನೀವು ಒಬ್ಬ ಬಾಂಗ್ಲಾದವನು ಕರ್ಕೊಬಂದು ಕೂರ್ಸ್ ಮಾತಾಡಿಸಿ ನೋಡಿ ಯಾಕೆ ಬರ್ತಾರೆ ಅಂತ ಅಂದರೆ ತಿನ್ನೋಕೆ ಅನ್ನ ಇಲ್ಲ. ಆ ದೇಶಕ್ಕೆ ಯಾಕಂತ ಪರಿಸ್ಥಿತಿ ಬಂತು? ಒಂದು ಸಮಯದಲ್ಲಿ ಬಾಂಗ್ಲಾ ಅತ್ಯಂತ ಶ್ರೀಮಂತವಾದ ದೇಶ. ಯಾವಾಗ ಇಸ್ಲಾಂ ಅಲ್ಲಿಗೆ ಬಂದು ಸೇರ್ಕೊಳ್ತು, ಯಾಗ ಬೇರೆಯವರಲ್ಲಿ ಬಂದು ಸೇರ್ತಾ ಆ ದೇಶದ ಶ್ರೀಮಂತಿಕೆ ಕಳೆದೋಯ್ತು. ಇವತ್ತು ಎಂಥ ಬಡ ರಾಷ್ಟ್ರ ಅಂತ ಅಂದರೆ ಅಲ್ಲಿಂದ ಸಾವಿರಾರು ಜನರು, ಲಕ್ಷಾಂತರ ಜನರು ತಮ್ಮ ಮಕ್ಕಳನ್ನ ಎತ್ಕೊಂಡು ಭಾರತಕ್ಕೆ ಬರ್ತಾ ಇದ್ದಾರೆ. ಇವತ್ತು ನಾವು ಇಲ್ಲಿ ಭಾರತದಲ್ಲಿ ಕನ್ನಡಿಗರು ನಾವು ಇದನ್ನು ಪ್ರಶ್ನೆ ಮಾಡಲಿಲ್ಲ ಅಂದರೆ, ನಾವು ಇವ್ರನ್ನ ಆಚೆಗೆ ಹಾಕ್ಲಿಲ್ಲ ಅಂತ ಅಂದರೆ, ನಾಳೆ ನಮ್ಮ ಮಕ್ಕಳು ಇದೇ ಥರ ಬೇರೆ ದೇಶವನ್ನು ವಲಸೆ ಹೋಗಬೇಕು. ಆದರೆ ನಿಮಗೆ ಗೊತ್ತಿರಲಿ, ನಮಗೆ ಬೇರೆ ದೇಶ ಇಲ್ಲ. ಅರಬ್ಬಿ ಸಮುದ್ರ ತಪ್ಪಿದ್ರೆ ಹಿಂದೂ ಮಹಾಸಾಗರ ಇದೆ, ಅದರೊಳಗೆ ಬಿದ್ದು ತಿಮಿಂಗ್ಲಗಳ ಕೈಗೆ ಆಹಾರ ಆಗಬೇಕಾಗತ್ತೆ ಹೊರತು ನಮಗೇನು ದೇಶ ಇಲ್ಲ. ಹಾಗಾಗಿ ರಿಸ್ಕ್ ಇದೆ, ನಾವು ತುಂಬ ರಿಸ್ಕ್ ತಗೊಳ್ತಾ ಇದ್ದೀವಿ. ಈ ರಿಸ್ಕ್ ಯಾರಿಗೆ ಅಂತ ಅಂದರೆ ಅದು ನನ್ನ ದೇಶಕ್ಕಾಗಿ. ಹಾಗಾಗಿ ಇದನ್ನು ನಾನು ರಿಸ್ಕ್ ಅಂದ್ಕೊಳ್ಳಲ್ಲ. ಜೀವ, ಇವತ್ತು ನಂದೊಂದು ಜೀವ ಹೋಗುತ್ತೆ ಅಂತ ನಾನೇನಾದರೂ ಸುಮ್ಮನಿದ್ರೆ ನಾಳೆ ಸಾವಿರಾರು ಜೀವಗಳು ಹೋಗ್ತವೆ. ಯಾರು ಧರ್ಮಕ್ಕಾಗಿ ಯೋಧನಾಗಿ ನಿಂತಿರ್ತಾನೋ ಆ ಯೋಧನ ಕಣ್ಣಿಗೆ ಹಿಂದಿರ್ತಕ್ಕಂಥ ಸಮಾಜ ಕಾಣುತ್ತೆ ಹೊರತು ತನ್ನ ಮುಂದಿರ್ತಕ್ಕಂಥ ಜೀವ ಭಯ ಯಾವತ್ತೂ ಕಾಣೋದಿಲ್ಲ. ಹಾಗಾಗಿ ನಾನು ಹೋಗ್ತಾ ಇರೋ ಉದ್ದೇಶ ಸರಿಯಾಗಿರ್ಬೇಕಾದ್ರೆ ನನಗೆ ಈ ಜೀವದ ಭಯ ಅನ್ನೋದು ಯಾಕೆ ಅಂತ ಅಂದರೆ, ಈಗಾಗಲೇ ಜೀವದ ಭಯ ಇಲ್ಲ ಅಂತ ಯಾರ್ಯಾರು ಅನ್ಕೊಂಡಿದ್ರು, ನಿಮ್ಮ ಹಿಂದೆ ಆಲ್ರೆಡಿ ಜೀವದ ಭಯ ಇದೆ ಅನ್ನೋದನ್ನ ಮರ್ತಿದ್ದೀರಿ ಅಷ್ಟೇ. ಮನೇಲಿರೋನಿಗೆ ಜೀವದ ಭಯ ಇಲ್ಲ ಅನ್ಕೋಬೇಡಿ, ಅಲ್ಲಿಗೆ ಹೋದ್ರೆ ಮಾತ್ರ ಜೀವದ ಭಯ ಇದೆ ಅನ್ಕೋಬೇಡಿ. ಮನೇಲಿರುವವನು ಕೂಡ ಗಂಭೀರವಾಗಿ ಯೋಚನೆ ಮಾಡಿದ್ರೆ, ಈಗ ಅದಕ್ಕೆ ನಾನು ಅಡ್ಡ ಇದ್ದೀನಿ ಅದಕ್ಕೆ ಕಾಣಿಸ್ತಿಲ್ಲ, ನಾನು ಮರೆಗೆ ಸರಿದ್ರೆ, ನನ್ನಂತ ಎಷ್ಟೋ ಜನ ಮರೆಗೆ ಸರಿದ್ರೆ ನನಗೆ ಬೀಳೋ ಬಾಣ ನೇರವಾಗಿ ನಿಮಗೆ ಬೀಳುತ್ತೆ.
ಅದು ಬಂದೇ ಬರುತ್ತೆ. ತಡೆಯೋ ಪ್ರಯತ್ನ ಆಗಬೇಕು. ನಿಮ್ಮ ಬೆಂಬಲ ಇದ್ದರೆ ನಾವು ಇನ್ನೂ ಹೆಚ್ಚನ್ನು ಮಾಡ್ತೀವಿ. ಇನ್ನು ಸಾಮಾನ್ಯವಾಗಿ ನಿಮ್ಮ ಫೇಸ್ಬುಕ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ರಾಷ್ಟ್ರ ರಕ್ಷಣಾ ಪಡೆಯಿಂದ ಹಸುಗಳನ್ನ ಅಂದ್ರೆ ಅಕ್ರಮವಾಗಿ ತಗೊಂಡು ಹೋಗ್ತಾರೆ ಗೋರಕ್ಷಣೆಯ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನಾವು ನೋಡಿದೀವಿ. ನಿಮ್ಗೆ ಮಾಹಿತಿ ಎಲ್ಲಿಂದ ಬರುತ್ತೆ ಅನ್ನೋದೊಂದು ಜನರಿಗೊಂದು ಕಾಮನ್ ಪ್ರಶ್ನೆ. ಅಂದ್ರೆ ಎಲ್ಲ 1000 ಗಾಡಿಗಳು ಓಡಾಡ್ತಾ ಇರ್ತವೆ, ಅದೇ ಗಾಡಿನ ಹಿಡ್ಕೊಂಡು ಚೇಸ್ ಮಾಡ್ಕೊಂಡು ಹೋಗಿ ತಡೀತಾರಲ್ಲ, ಮಾಹಿತಿ ಹೆಂಗ್ ಬರುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಗೋವಿನ ರಕ್ಷಣೆಗೆ ಸ್ವತಃ ಶ್ರೀಕೃಷ್ಣನೇ ಬೆಂಬಲ ಕೊಡ್ತಾನೆ ಮತ್ತು ಮಾಹಿತಿಯನ್ನು ಕೊಡ್ತಾನೆ ಅನ್ನೋದು ನಮ್ಮ ಗಾಢವಾದ ನಂಬಿಕೆ. ಯಾಕೆ ಕಂಟೈನರ್ ಅಲ್ಲಿ ಅವರೆಲ್ಲ ಏನು ಅನ್ಕೊಂಡಿರ್ತಾರೆ, ಕಂಟೈನರ್ ಅಲ್ಲಿ ಕ್ಲೋಸ್ ಮಾಡ್ತೀವಿ ಇನ್ ಯಾರಿಗೂ ಕಾಣಲ್ಲ ಅಂತ. ಗೋರಕ್ಷಣೆ ಕಾಣುತ್ತೆ ನಮಗೆ. ನಮ್ಗೆ ಹೋದ ತಕ್ಷಣ ಆ ಗೋವು ಕರೆಯುತ್ತೆ, ಇಲ್ಲಿದ್ದೀವಿ ಬಾ ಅಂತ. ನಾವು ಹೋಗ್ತೀವಿ, ನೋಡಿ 1000 ಗೋವುಗಳು ಹೋಗುತ್ತೆ, ಆದರೆ ಕೆಲವು ಗೋವುಗಳನ್ನು ಮಾತ್ರ ರಕ್ಷಣೆ ಆಗುತ್ತೆ. ತುಂಬ ಗಂಭೀರವಾದ ವಿಚಾರ. ನೀವು ಕೆಣಕಿದಕ್ಕೆ ಅಥವಾ ನೀವು ಕೇಳಿದಕ್ಕೆ ಹೇಳ್ತಿದ್ದೀನಿ. ಎಲ್ಲ ಗೋವುಗಳಿಗೂ ರಕ್ಷಣೆ ಸಾಧ್ಯ ಇರಲ್ಲ. ಅದಕ್ಕೆ ಆದಂಥ ಪಾಪಕರ್ಮಗಳು ಪ್ರತಿ ಆತ್ಮಕ್ಕೂ ಇರುತ್ತೆ. ಆದರೆ ಕೆಲವು ಆತ್ಮಗಳು ರಕ್ಷಣೆ ಆಗಲೇಬೇಕಾಗತ್ತೆ. ಅದಕ್ಕೆ ಆ ರಕ್ಷಣೆ ನಮ್ಮನ್ನು ಕರ್ಕೊಳ್ಳುತ್ತೆ. ಅಲ್ಲಿಗೆ ಬಾ, ನಾನು ಇಂಥ ಕಡೆ ಇದ್ದೀನಿ, ನಾನು ಇಲ್ಲಿದ್ದೀನಿ, ಬಂದು ನನ್ನನ್ನು ರಕ್ಷಣೆ ಮಾಡು, ನನಗಿನ್ನೂ ನಾನಿನ್ನೂ ಬದುಕಬೇಕಾಗಿದೆ ಅಂತ. ಅದು ಕರೆಯುವಾಗ ಹೋಗ್ತೀವಿ, ರಕ್ಷಣೆ ಮಾಡ್ತೀವಿ. ಮಾಹಿತಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಅದನ್ನು ನೀವು ಎಲ್ಲಾದ್ರೂ ಕಾಫಿ ಕೊಡ್ಸಿದ್ರೆ ಕುತ್ಕೊಂಡು ಹೇಳ್ತೀನಿ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಧರ್ಮ ದೇಶ ಇದ್ರ ಪರವಾಗಿ ಕೆಲಸ ಮಾಡಿದವರು ಧ್ವನಿ ಎತ್ತದವರಿಗೆ ಒಂದಿಷ್ಟು ಧಮಕಿಗಳನ್ನ ಹಾಕೋದು ಆ ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಿಸ್ಬಿಡ್ತಾರೆ. ಮೆಸೆಂಜರ್ ಎಲ್ಲ ಫುಲ್ ಆಗ್ಬಿಡುತ್ತೆ. ಆ ಥರದಲ್ಲಿ ಆನ್ಲೈನ್ ಧಮಕಿಗಳು ಬಿಡಿ ಕಾಮನ್, ಆಫ್ಲೈನ್ ಧಮಕಿಗಳು ಪುನೀತ್ ಕೇರಳಿ ಅವರಿಗೆ ನನಗೆ ಸುಪಾರಿ ಆಯಿತು, 2 ಬಾರಿ ಸುಪಾರಿ ಆಯಿತು. ಅಧಿಕೃತವಾಗಿ ಬಿಜೆಪಿ ಟ್ವೀಟ್ ಕೂಡ ಮಾಡ್ತು, ಒಂದ್ಸಲ ನೀವು ನೋಡಿರ್ಬೋದು. ಓಪನ್ ಆಗಿ ಮಾತಾಡ್ತಾರೆ, ಇಷ್ಟು ಲಕ್ಷ ಅಂತ. ಈಗ ಏನಾಗುತ್ತೆ, ನಾವು ಗಾಡಿ ಹಿಡಿತೀವಿ, ಗಾಡಿ ಹಿಡಿಬೇಕಾದ್ರೆ ಅವ್ರಿಗೆ ಎಷ್ಟು ಲಾಸ್ ಆಗುತ್ತೆ, ಅಷ್ಟು ಲಾಸನ್ನು ಅವ್ರು ಏನು ಮಾಡ್ತಾರೆ, ಪ್ರತಿ ಬಾರಿ ಲಾಸ್ ಆಗೋದಕ್ಕಿಂತ ನಾವೊಂದಿಷ್ಟು ಖರ್ಚು ಮಾಡಿದರೆ ಅವನನ್ನೇ ಎತ್ತು ಬಿಟ್ರೆ ಆಯಿತು ಅಂತ. ಅನೇಕ ಬಾರಿ ಇದು ಹೊರಗಡೆ ಆಗಿದೆ. ಒಡಿಸ್ಸಾಯಿಂದ ಬಂದು ಮಾಡಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಸಂಚು ಮಾಡಿದ್ದಾರೆ. ಒಂದ್ಸಲ ನನಗಂತೂ ಕರೆದು ಒಂದು ಬೈಯಪ್ಪನಹಳ್ಳಿ ಅಂತ ಬರುತ್ತೆ, ಬೈಯಪ್ಪನಹಳ್ಳಿ ಬ್ಯಾಕ್ ಸೈಡ್ ಒಬ್ಬರು ಕರೆಸಿ, ನನಗೆ ಉನ್ನತ ಅಧಿಕಾರಿಗಳು ಕರೆಸಿ ಡೀಟೇಲ್ಸ್ ಎಲ್ಲ ಕೊಟ್ಟು, ನಿಮ್ಮ ಫೋಟೋ ಎಲ್ಲೆಲ್ಲಿ ಓಡಾಡಿದೆ, ಎಲ್ಲೆಲ್ಲಿ ಸುಪಾರಿ ಆಗಿದೆ ಅನ್ನೋದೆಲ್ಲ ಹೇಳಿ ದಯವಿಟ್ಟು ಸ್ವಲ್ಪ ನೀವು ವ್ಯವಸ್ಥೆ ಮಾಡ್ಕೋಬೇಕು. ನಾನು ಹೇಳೋದೇನು ಅಂತಂದರೆ, ನನ್ನ ರಕ್ಷಣೆಗೆ ನಾನು ನೋಡ್ಲಾ ಅಥವಾ ಗೋವು ದೇಶದ ರಕ್ಷಣೆ ನಾನು ನೋಡ್ಲಾ, ಇವೆರಡು ನನ್ನ ಮುಂದೆ ಬಂದಾಗ ನನ್ನ ರಕ್ಷಣೆ ಅದ್ರ ಕರ್ತವ್ಯ ನಂದಲ್ಲ, ಜನರದು. ನನ್ನ ರಕ್ಷಣೆ ಮಾಡ್ಕೋಬೇಕಾಗಿರೋದು ಜನರ ಕರ್ತವ್ಯ. ನಾನೇನು ಮಾಡಬೇಕು ಅದನ್ನು ನಾನು ಮಾಡ್ತಾ ಇರ್ತೀನಿ ಅಂತ ಅವತ್ತಿಂದನೂ ಮಾಡ್ತಾ ಇದ್ದೀನಿ. ಹೊಳ್ಬೇದು ಕಮೆಂಟ್ ಬಾಕ್ಸಲ್ಲಿ ಬರೋರೆಲ್ಲ ಮೀಟ್ರಿಲ್ಲ. ನನಗೆ ಆ್ಯಕ್ಚುಲಿ ಏನು ಗೊತ್ತಾ, ಏರಿಯಾ ಅಹಮದ್ ನಗರ ಅಂತ, ಅಲ್ಲಿ ಯಾರಿಗೋ ಒಬ್ಬಂಗೆ ಏನು ಅಂದರೆ ಕುತ್ಕೊಂಡು ಈ ಬೆಂಟದು ಅಂತಾರಲ್ಲ, ಮಾಡೋಕ್ಕೆ ಬೇರೆ ಕೆಲಸ ಇರಲ್ಲ. IPL ಎಲ್ಲ IPL ಇದ್ದಾರೆ. ಅವತ್ತು ಫೈನಲ್ ಯಾವುದು RCB ಮತ್ತು ಇದ್ರ ಫೈನಲ್ ಮ್ಯಾಚು. ಅವನಿಗೆ ಕೆಣಕ್ತಾ, ಏನು ಮಾಡ್ತೀಯ ಮಾಡು, ಬಕ್ರೀದ್ ಹಬ್ಬಕ್ಕೆ ತಗೊಂಬಂದು ಕಟ್ಕೊಂಡಿದ್ರೆ 25 ಗೋಗಳನ್ನ ಫೋಟೋ ತೆಗ್ದ. ಒಂದು ಎತ್ತಿತ್ತು ಭಾಳ ದೊಡ್ಡದು, ಫೋಟೋ ತೆಗೆದು, ಅರೇ ಅಲ್ಲಿ ಇಲ್ಲಿ ಹೋಗೋದಲ್ಲ ಇಲ್ವಾ ಅಂತ. ನನಗೆ ಬೇಕಾಗಿರೋದು ಅದೇ ಅಲ್ವಾ. ಯಾಕೆಂದ್ರೆ ನಮ್ಮಪ್ಪ ಎಷ್ಟು ಶಕ್ತಿವಂತ ಅಂತ ತೋರಿಸ್ಕೋಬೇಕು ಅಂತ ಆವಾಜ್ ಬಂದಾಗ ನಾನು ಬಿಡಲ್ಲ. ಯಾಕೆಂದ್ರೆ ನಮ್ಮಪ್ಪನ ಬಗ್ಗೆ ನಾನು ಏನು ಮಾಡೋಕ್ಕಲ್ಲ, ಇಮ್ಮಿಡಿಯೇಟ್. ಆದರೆ ನಮ್ಮ ತಂಡ ಹೇಗಿತ್ತು, IPL ನೋಡೋಕೆ ಕೂತ್ಕೊಳ್ಳಿಲ್ಲ. ಇಡೀ ನಾಡು IPLನಲ್ಲಿರುವಾಗ ನನ್ನ ತಂಡ ಅಷ್ಟು ಜನ ನನ್ನ ಜೊತೆಗೆ ಬಂದಿದ್ರು. ಸೀದಾ ಅಹಮದ್ ನಗರದ ಒಳಗಡೆ ನುಗ್ಗಿದ್ವಿ. ಮಸೀದಿಯ ಹಿಂದೆ ಇರ್ತಕ್ಕಂಥ ಅಲ್ಲಿ ಕಟ್ಟಾಕಿದ್ದ ಅಷ್ಟು ಗೋವುಗಳನ್ನ ಬಿಚ್ಚೋಕೋದ್ವಿ. ಓಡಿದ್ರು ಎಲ್ರು, ಯಾರೂ ನಿಲ್ಲಿಲ್ಲ, ಎಲ್ಲ ಓಡೋದ್ರು. ಅದ್ರ ಕ್ಲಿಪ್ಸ್ ಎಲ್ಲ ಈಗಲೂ ಅಲ್ಲೇ ಇದೆ. ಎಲ್ಲ ಓಡಿದ್ರು. ಓದ್ಕೊಂಡೋಗ ಸ್ಟೇಷನ್ ಇಟ್ಕೊಂಡು IPL ನೋಡೋಕ್ಕೂ ಬಿಡಲ್ವಲ್ಲಪ್ಪ ಪುನೀತ ಅಂತ. ಹಾಗೆ ಸವಾಲುಗಳು ತುಂಬ ಇಷ್ಟ. ಟ್ಯಾನಿ ರೋಡಲ್ಲಿ ಅಲ್ಲಿ ಇಲ್ಲಿ ನಮಗೆ ಆಗಾಗ ಕರೆ ಬರ್ತಾವೆ. ಎಷ್ಟೋ ಕರೆಗಳಲ್ಲಿ ಸಿಗಾಕೊಂಡಿದ್ದೀವಿ, ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದೀವಿ. ಎಷ್ಟೋ ಫೇಕ್ ಆಗಿದ್ದಾವೆ, ಎಷ್ಟೋ ಲಾರಿಗಳ ಮಾಹಿತಿ ಕೊಡ್ತಾರೆ, ಫೇಕ್ ಆಗಿದ್ದಾವೆ, ಖಾಲಿ ಗಾಡಿ ಕೊಡ್ತಾರೆ. ನಮ್ಮ ಲಾರಿ ಹಸೋಕ್ ಬರ್ತಾರೆ. ಮೊನ್ನೆ ನಮ್ದೊಂದು ಗಾಡಿ ಫುಲ್ ಆಕ್ಸಿಡೆಂಟ್ ಆಗಿ ನಾವು ಒಳಗೆ ಉಳಿದೋರೇ ಹೆಚ್ಚು. ಆದರೆ ಇವೆಲ್ಲ ಸವಾಲುಗಳು ಇದ್ರೇನೆ ಹೋರಾಟ ಅನ್ನಿಸ್ಕೊಳ್ಳೋದು. ನನಗೆ ಅದಕ್ಕೊಂದು ಕಿಕ್ ಬರೋದು. ಇದು ಯಾವುದೂ ಇಲ್ಲದೆ ಸಾದ ದಾರಿಯಲ್ಲಿ ಹೋಗೋದು ನಾವು ಹೋರಾಟ ಅನ್ನೋದಿಲ್ಲ. ಅದು ಅವೇರ್ನೆಸ್ ಆಗಬಹುದು ಅಥವಾ ಅದು ಜಾಗೃತಿ ಆಗ್ಬಹುದು, ಆದರೆ ಅದು ಹೋರಾಟ ಆಗೋದಿಲ್ಲ. ಹೋರಾಟ ಅಂತ ಅಂದರೆ ಅದು ಗಾಂಧಿಯ ಮಾರ್ಗ ಅಲ್ಲ, ಅದು ಭಗತ್ನ ಮಾರ್ಗ ಅಂತ. ಹೋರಾಟ ಅಂದರೆ ಅದು ಗಾಂಧಿಯ ಮಾರ್ಗ ಅಲ್ಲ, ಚಂದ್ರಶೇಖರ್ ಅವರ ಮಾರ್ಗ. ಹೋರಾಟ ಅಂತ ಅಂದರೆ ಅದು ಆಜಾದ್ರ ಮಾರ್ಗ ಅಂತ ನಾನು ಭಾವಿಸಿದ್ದೀನಿ. ತಪ್ಪಾದ್ರೆ ನಂಗೆ ಗೊತ್ತಿಲ್ಲ. ಗಾಂಧಿಯ ಮಾರ್ಗದಲ್ಲಿ ಹೋಗಿ ನನಗೆ ರೂಢಿ ಇಲ್ಲ, ಗಾಂಧಿ ಮಾರ್ಗದಲ್ಲಿ ಹೋಗೋರ ಬಗ್ಗೆ ಬೇಸರವೂ ಇಲ್ಲ. MG ರೋಡ್ ಓಡಾಡಲ್ಲ. MG ರೋಡಿಗೆ ಹೋಗುವಂಥ ಸಂದರ್ಭ ಬಂದರೆ ಖಂಡಿತವಾಗಿ ಹೋಗ್ತೀನಿ ಕಾರ್ಯಾಚರಣೆಗಾಗಿ.
ಈಗ ನಿಮ್ಮ ಮುಂದಿನ ಕೆಲಸಗಳು ಮತ್ತೆ ಕೇಳುವಂತಹ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಯಾಕೆಂದ್ರೆ ಧರ್ಮ ದೇಶ ಇವೆರಡಕ್ಕೆ ನಿಮ್ಮನ್ನ ನೀವು ನಿಮ್ಮ ತಂಡವನ್ನು ಮೀಸಲಿಟ್ಟಿದ್ದೀರ. ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಹೇಗಿರಲಿದೆ? ಏನಕ್ಕೆಂದ್ರೆ ಅವಾಗಲೇ ಕೇಳಿದೆ, ಸಾಕಷ್ಟು ನಿರ್ಬಂಧಗಳನ್ನ ಅಂದ್ರೆ ಸರ್ಕಾರ ನಿಮ್ಮ ಕೈಯನ್ನ ಕಟ್ಟಾಕಿ ಬಾಯನ್ನು ಮುಚ್ಚಿಸುವ ಸಾಕಷ್ಟು ಕೆಲಸ ಮಾಡಿದೆ. ನಿಮ್ಮ ಹೋರಾಟದ ಒಂದು ದಿಕ್ಕು ದೆಸೆ ನೋಡಿ, ಯಾವಾಗ ಕರ್ನಾಟಕದಲ್ಲಿ ನನ್ನನ್ನು ನಿರ್ಬಂಧಿಸೋ ಪ್ರಯತ್ನ ಆಯಿತು, ನಾವು ಆಗ ನ್ಯಾಷನಲ್ ಲೆವೆಲಿಂದ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಂದ ನಾವು ಬೆಂಬಲವನ್ನು ಆಗಲೇ ತಗೊಂಡಿದ್ದೀವಿ. ನೀವು ಅದನ್ನ ಹೇಳೋದು, ನೀವು ನಿರ್ಬಂಧಿಸೋದಕ್ಕೆ ಪ್ರಯತ್ನ ಪಟ್ಟಷ್ಟು ನನ್ನ ಶಕ್ತಿ ನನಗೆ ಗೊತ್ತಾಗುತ್ತೆ. ನನಗೆ ಗೊತ್ತೇ ಇರಲಿಲ್ಲ ಛತ್ತೀಸ್ಗಢದಲ್ಲಿ ನನ್ನನ್ನು ಬೆಂಬಲಿಸುವಂಥ ಅಷ್ಟು ವರ್ಗ ಇದೆ ಅಂತ. ನನಗೆ ಗೊತ್ತೇ ಇರಲಿಲ್ಲ ರಾಜಸ್ಥಾನದಲ್ಲಿ ನನ್ನನ್ನು ಬೆಂಬಲಿಸುವ ಅಷ್ಟು ವರ್ಗ ಇದೆ ಅಂತ. ನನಗೆ ಗೊತ್ತೇ ಇರಲಿಲ್ಲ ಮಹಾರಾಷ್ಟ್ರದಲ್ಲಿ ನನಗೆ ಏನು ಬೇಕಾದರೂ ಮಾಡ್ಕೊಡ್ತೀವಿ ಪುನೀತ್ ಅನ್ನೋರು ಇದ್ದಾರೆ ಅಂತ. ಇಟ್ಸ್ ನಾಟ್ ಹಣ. ಅಂದರೆ ನಾನು ಹಣದ ದೃಷ್ಟಿಯಲ್ಲಿ ಹೇಳ್ತಿಲ್ಲ, ನನಗೆ ಹಣ ಬೇಕಾಗಿಲ್ಲ. ಏನಕ್ಕೆ ಬೇಕು? ಈಗ ಇಲ್ಲಿಗೆ ಬಂದಿದ್ದೀನಿ, ಊಟ ಅಜಿತ್ ಕೊಡಿಸ್ತಾರೆ, ಇನ್ನೆಲ್ಲೋ ಹೋಗ್ತೀನಿ ನನಗೆ ಊಟ ಇನ್ನೊಬ್ರು ಕೊಡಿಸ್ತಾರೆ, ಆಟೋದಲ್ಲಿ ಆಟೋ ಚಾರ್ಜ್ ಕೆಲವ್ರು ತಗೊಳ್ತಾರೆ, ಕೆಲವ್ರು ತಗೊಳ್ಳೋದಿಲ್ಲ ಅಲ್ವಾ. ನನಗೆ ಇದ್ರ ಯಾವುದ್ರ ಅಗತ್ಯವೂ ನನಗಿಲ್ಲ, ಯಾಕೆಂದ್ರೆ ನಾವು ಹೋರಾಟ ಮಾಡ್ತಿದ್ವಿ. ಆದರೆ ಇಷ್ಟೆಲ್ಲರ ಸಂಪರ್ಕ ಆಗಿದ್ದು ನಾನು ಅಲ್ಲಿ ತನಕ ಹೋಗೇ ಇರಲಿಲ್ಲ, ನನಗೆ ಗೊತ್ತೇ ಇರಲಿಲ್ಲ. ಅದಕ್ಕೆ ಸೀತೆಯನ್ನ ಅಪಹರಣ ಮಾಡಲಿಲ್ಲ ಅಂದಿದ್ರೆ ಆಂಜನೇಯ ಅನ್ನೋನೊಬ್ಬ ಹುಡ್ತಿರ್ಲಿಲ್ಲ ಅಂತ. ಆಂಜನೇಯ ಅನ್ನೋನು ಗೊತ್ತೇ ಆಗ್ತಿರ್ಲಿಲ್ಲ. ಈಗ ನೀವು ನಮ್ಮನ್ನು ಎಷ್ಟು ನಿರ್ಬಂಧ ಮಾಡೋದಕ್ಕೆ, ನಾನು ಅದಕ್ಕೆ ಹೇಳ್ತೀನಿ, ಹಿಂದೂ ಹೋರಾಟಗಾರರು ಹುಟ್ಟೋದು ಎಲ್ಲಿಂದ ಅಂತ ಅಂದ್ರೆ ಹಿಂದೂ ವಿರೋಧಿಗಳಿಂದ. ನೀವು ವಿರೋಧ ಮಾಡಲಿಲ್ಲ ಅಂದ್ರೆ ಹೋರಾಟಗಾರ ಹುಟ್ಟಲ್ಲ. ನೀವು ಎಲ್ಲೆಲ್ಲಿ ಧರ್ಮಕ್ಕೆ ವಿರೋಧ ಮಾಡ್ತಿರೋ ಅಲ್ಲೆಲ್ಲ ಧರ್ಮದ ಪರ ಹೋರಾಟಗಾರರು ಹುಡ್ತಾನೆ ಇರ್ತಾರೆ. ನೀವು ಅನ್ಕೋಬೇಡಿ ವಿರೋಧ ಮಾಡಿದ ತಕ್ಷಣ ಎಲ್ಲರೂ ಸುಮ್ಮನೆ ಆಗ್ತಾರೆ ಅಂತ. ಎಲ್ಲೆಲ್ಲಿ ಧರ್ಮಕ್ಕೆ ವಿರೋಧ ಚಟುವಟಿಕೆಗಳು ನಡೆಯುತ್ತೋ ಅಲ್ಲೆಲ್ಲ ಧರ್ಮದ ಪರ ಚಟುವಟಿಕೆಗಳು ನಡೆಯುತ್ತೆ. ಯಾವಾಗ ನೀವು ಧರ್ಮದ ಪರ ಹೋರಾಟಗಾರರನ್ನು ಟಾರ್ಗೆಟ್ ಮಾಡ್ತಿರೋ ಅವೆಲ್ಲ ಅವರ ಶಕ್ತಿ ಹೆಚ್ಚಾಗುತ್ತೆ. ನಂದಂತೂ ನಿರಂತರ ಹೋರಾಟ ನಡೀತಾ ಇರುತ್ತೆ. ಬೇಕಾಗಿರ್ತಕ್ಕಂಥ ಎಲ್ಲ ಸಕಲ ಸೌಕರ್ಯಗಳು ಕೂಡ ಭಗವಂತ ಶ್ರೀಕೃಷ್ಣ ಕೊಡ್ತಿದ್ದಾನೆ, ಯಾವುದಕ್ಕೂ ಏನು ತೊಂದರೆ ಇಲ್ಲ. ಎಸ್, ಸುಳ್ಳು ಹೇಳಲ್ಲ, ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇದೆ. ಆದರೆ ಅದು ನನಗೆ ಅದ್ರದ್ದು ಯಾವುದೋ ಎಫೆಕ್ಟ್ ನನಗೆ ಹೋರಾಟದ ಮೇಲೆ ಹೊಡಿತಿಲ್ಲ. ನಮಗೀಗ ವಕೀಲರಿಗೆ ಹೋಗ್ಬೇಕು, ಏನೋ ಅಲ್ಲೇನೋ ವಕೀಲರು ಫ್ರೀಯಾಗಿ ಸಿಗ್ತಾರೆ, ಅವರು ಪಾಪ ನಮಗೆ ಮಾಡಿಕೊಡ್ತಾರೆ. ನಾನು ಇದನ್ನು ಓಪನ್ ಆಗಿ ಹೇಳ್ತೀನಿ, ನನಗೆ ಯಾವ ಬೇಸರವೂ ಇಲ್ಲ. ಅವರೇ ಊಟ ಕೊಡಿಸ್ತಾರೆ, ಅವರೇ ತಿಂಡಿ ಕೊಡಿಸ್ತಾರೆ, ಹೋಗ್ಬರೋ ಆಟೋ ಚಾರ್ಜು ಅವು ಇವು ನಾವು ಕಟ್ಕೊಳ್ತೀವಿ. ಇಟ್ಸ್ ನೋ ಪ್ರಾಬ್ಲಮ್ ಅಜಿತ್. ಆದರೆ ನಾನು ಹೇಳೋದು, ಒಬ್ಬ ಹೋರಾಟಗಾರ, ಒಬ್ಬ ಸಾಮಾನ್ಯ ಕ್ಯಾಬ್ ಡ್ರೈವರು ಎಲ್ಲಿ ಏರ್ಪೋರ್ಟ್ನಲ್ಲಿ ನಾವು ಇಲ್ಲಿಂದ ಕ್ಯಾಬ್ ತಗೊಂಡೋಗಿ ಜನ ಬಿಟ್ಟು ಆಚೆಗೆ ಬರ್ತಿದ್ದಂಥ ಒಬ್ಬ ಹೋರಾಟಗಾರನನ್ನು ಕೆಣಕಿದ್ರೆ ಇವತ್ತು ಕರ್ನಾಟಕ ಮತ್ತು ರಾಜ್ಯ ಮತ್ತು ನನ್ನ ವಿರುದ್ಧ ಹೊರದೇಶದಲ್ಲಿ ಹೋರಾಟ ಆಯಿತು. ಈ ದೇಶದಲ್ಲ, ಹೊರದೇಶದಲ್ಲಿ ನನ್ನ ವಿರುದ್ಧ ಪ್ಲೇ ಕಾರ್ಡ್ ಹಿಡಿದ್ರು. ಹಾಗಾದ್ರೆ ಒಬ್ಬ ಕ್ಯಾಬ್ ಡ್ರೈವರ್ನ ಈ ಮಟ್ಟಕ್ಕೆ ಬೆಳೆಸಿದ್ಯಾರು? ಹಾಗಾದ್ರೆ ವಿರೋಧಿಗಳು. ಎಲ್ಲಿವರೆಗೂ ವಿರೋಧಿಗಳಿರ್ತಾರೋ ಅಲ್ಲಿವರೆಗೂ ಹಿಂದುತ್ವವಾದಿಗಳು ನಾವು ಎಂಥವನನ್ನು ಬೇಕಾದ್ರೂ ನಾವು ತಗೊಬಂದಿಟ್ಟು ಅವನಿಗೆ ಸಾಮರ್ಥ್ಯವನ್ನು ತುಂಬಿ ಹೋರಾಟಗಾರನಾಗಿ ಮಾಡ್ಕೊಳ್ತೀವಿ ಅನ್ನೋ ಶಕ್ತಿ ಹಿಂದೂ ಧರ್ಮಕ್ಕಿದೆ. ಅದಕ್ಕೆ ನಾನು ಹೇಳಿದ್ದು, ಇಲ್ಲಿ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು. ಯಾರು ವಿಶ್ವಾಮಿತ್ರ ಅಂತ ಕೇಳಿದ್ರೆ, ಯಾರು ಅಂತ ಕೇಳಿದ್ರೆ ಅದ್ರ ಹಿಂದೆ ಒಂದು ಬಹಳ ದೊಡ್ಡ ಕಥೆ ಇದೆ. ಬುದ್ಧ ಯಾರು ಅಂತ ಕೇಳಿದ್ರೆ ಅದ್ರ ಹಿಂದೆ ಬಹಳ ದೊಡ್ಡ ಕಥೆ ಇದೆ. ಹಾಗಾಗಿ ಅವನ ಹಿನ್ನೆಲೆಯನ್ನು ನೋಡದೆ ಆತ ಏನು ಹೋರಾಟ ಮಾಡ್ತಿದ್ದಾನೆ ಅದ್ರ ಬಗ್ಗೆ ಹೋಗಿ ಅದ್ಭುತವಾದಂಥ ನಿಮ್ಮ ಎಲ್ಲ ಹೋರಾಟಕ್ಕೆ, ಧರ್ಮ ಹಾಗೂ ದೇಶ ಕಾರ್ಯಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಹಾರೈಸ್ತೀವಿ. ನಿಮ್ಮೆಲ್ಲರ ಬೆಂಬಲ ಸದಾಕಾಲ ಹೀಗೆ ಇರಲಿ. ಬಹಳ ಖುಷಿ ಆಯಿತು ಮಾತಾಡಿದ್ದು. ಮತ್ತು ನಿಮ್ಮ ಚಾನಲ್ ಇನ್ನೂ ಹೆಚ್ಚೆಚ್ಚು ಬೆಳೀಲಿ, ಜಾಗೃತವಾಗಲಿ, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಾ ಇದ್ದೀರಾ. ನನಗಂತೂ ಬಹಳ ಪ್ರಿಯವಾದದಂಥ ನಿಮ್ಮದು ಇಂಟರ್ವ್ಯೂ ನಿಮ್ಮ ಚಾನಲ್ದು ಅಂತ ಅಂದರೆ ಆ ಅಜ್ಜಮ್ಮನ ಆಚೆಗೆ ಹಾಕಿದ್ದು, ಅಜ್ಜಮ್ಮನ ಒಳಗಿನ ಯೌವನದ ಸುಜಾತ ಭಟ್ರ ಇಂಟರ್ವ್ಯೂ ನಾನು ತುಂಬ ಬಾರಿ ನೋಡಿದ್ದೆ. ಅದು ಭಾಳ ಅದ್ಭುತವಾದಂಥ ಒಂದು ಕಾರ್ಯಾಚರಣೆ. ಅದೇ ರೀತಿ ಇನ್ನೂ ಹೆಚ್ಚೆಚ್ಚು ಸಮಾಜಕ್ಕೆ ಬೇಕಾದಂಥ ಸತ್ಯವನ್ನು ಹೇಳಲಿ ಅಂತ ಕೇಳಿಕೊಳ್ತಾ, ನನ್ನನ್ನು ಗುರುತಿಸಿ ಕರೆದು ಇಲ್ಲಿ ಕೂರಿಸಿ ಮಾತನಾಡಿಸಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.